ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತುಮಕೂರಿಗೆ ಹೊರಟಿದ್ದೀವಿ. ಏನಕ್ಕಪ್ಪ ಅಂತಂದರೆ ನಾವೊಂದು ಆಟೋ ತೊಗೊಂಡಿದ್ವಲ್ಲ, ಈಗ ನಮ್ಮ ಮನೆಯವ್ರ ಹೆಸ್ರಿಗೆ ಮಾಡಿಸ್ಕೋಬೇಕು. ಹಂಗೆ ಒಂದು ಸ್ವಲ್ಪ ಯಾಕೋ ಮೈಗೆ ಹುಷಾರಿಲ್ಲ ಫ್ರೆಂಡ್ಸ್. ತಲೆನೋವು, ಈ ಸೊಂಟ ನೋವು, ಹಿಂಗೆ ಏನೇನೋ ಒಂಥರ ಚಿಂತೆಗಳು ಜಾಸ್ತಿ ಆಗಿ ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟದೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ತೋರಿಸ್ಕೊಂಡು ಹಂಗೆ ಆಟೋದೇನು ನೋಡ್ಕೊಂಡು ಬರ್ತೀವಿ. ಗಾಡಿ ತಂಬತ್ತವ್ರಿ. ನಾವು ಇವಾಗ ತುಮಕೂರಿಗೆ ಹೊರಟ್ವಿ. ತುಮಕೂರಿಗೆ ಹೋಗಿ ಬಂದು ನೆನ್ನೆ ಚಿಕನ್ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಒಂಚೂರು ಚಪಾತಿ ಮಾಡಿ ತಿನ್ಕೊಂಡು ಬಂದಿದ್ದೀನಿ. ಟೈಮ್ ಆಗ್ಬಿಡ್ತು ಅಂದ್ಬಿಟ್ಟು ನಮ್ಮ ಮನೆಯವರು ಒಂದೇ ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ರು. ಇಲ್ಲಿ ನೋಡಿದ್ರೆ ಡಾಕ್ಟ್ರೇ ಬಂದಿಲ್ಲ. ಮತ್ತು ಆಸ್ಪತ್ರೆಯಿಂದ ಆಚೆ ಬಂದ್ವಿ. ಅಲ್ಲಿ ಗೋಲಿ ಸೋಡಾ ನಮ್ಮ ಮುಂದೆನೇ ಓದ್ತಿತ್ತು. ಮುಂದೆ ಹೋಗೋದು ಬಿಟ್ಬಿಟ್ಟು ಅಷ್ಟು ದೂರ ಹೋದ್ಮೇಲೆ ನಮ್ಮ ಮನೆಯವ್ರು ಗಾಡಿ ತಗೊಂಡು ಹೋಗಿ ಕುಡ್ಕೊಬತ್ತೀನಿ ಅಂತ ಅಂದರು. ನನ್ನ ಕುಡಿಬಾ ಅಂದರು, ನನಗೆ ಬೇಡ ಅಂದೆ. ಅವರೇ ಹೋಗಿ ಕುಡ್ಕೊಂಬರಕ್ಕೆ ಬಂದರು. ಇಲ್ಲಿ ನೋಡಿದ್ರೆ ನಾನು ಹುಣಸೆ ಮರದಡೆ ನಿಂತಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ನೋಡ್ತೀನಿ ಅದು ಹುಣಸೆ ಮರ, ಆದರೆ ಇಲ್ಲಿ ಎಷ್ಟೋ ಎಣಗಳು ಬಿದ್ದೋಗಿರ್ತವೆ. ಹಂಗಾಗಿ ಒಂದು ಸ್ವಲ್ಪ ಹಂಗೆ ಡಗಡಗ ನಂಗೆ ಆಯಿತು. ನನಗೆ ಯಾವಾಗ ಬರ್ತಾರಪ್ಪ ಅಂತ ಆ ಕಡೆನೇ ನೋಡ್ತಾಯಿದ್ದೆ. ನಾನು ಹಿಂದೆ ಒಂದು 3 ಜನ ಕುಂತಿದ್ರು. ಏನಾರಾದ್ರೆ ಅವರಾದರೂ ಕಾಪಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಸುಮ್ಮನೆ ನಿಂತಿದ್ದೆ. ಯಾಕಂತಂದರೆ ಈ ಹುಣಸೆ ಮರ, ಈ ದೆವ್ವಗಳು ಅವ್ರಿಗೆ ಎಲ್ಲ ಪ್ರೀತಿಯಾಗಿರೋದಂತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯ ಆಯಿತು. ನೋಡಿ, ಸುತ್ತ ಯಾರು ಜನನೇ ಇಲ್ಲ. ಮಾಮೂಲಿ ಟೈಮಲ್ಲಿ ನೋಡಿದ್ರೆ ತುಂಬ ಜನ ಇರ್ತಾರೆ. ಇದ್ರ ತುಂಬ ಎಲ್ಲ ಆಸ್ಪತ್ರೆ ತುಂಬಾ ಜನ ಇರ್ತಾರೆ. ಇವಾಗ ನೋಡಿದ್ರೆ ಯಾರೂ ಇಲ್ಲ. ಗೋಲಿ ಸೋಡಾ ಕುಡ್ಕೊಂಬಂದ್ಬಿಟ್ಟು ನನಗೊಂದು ಐಸ್ ಕ್ರೀಮ್ ತಗೊಂಬಂದರು. ನೋಡಿ, ಚೇಂಜ್ ಕೊಟ್ಟಿಲ್ಲ ಅವನು. ಚೇಂಜ್ ಕೊಡ್ದಂಗೆ ಬಾತ್ರೂಮ್ಗೆ ಹೋಗ್ಬಿಟ್ಟಾನೆ. ಅದಕ್ಕೋಸ್ಕರ ಇವಾಗ 40 ರೂಪಾಯಿ ತಗೊಂಬಿಟ್ಟ ಕಣೆ ಅಂತ ಅಂದರು. ಹೋಗ್ಲಿ ಬಿಡು, ಕಾಸು ಕೊಟ್ಟ ಅಂತ ಕೇಳಿದೆ, ಕೊಟ್ಟೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಹಂಗೆ ಐಸ್ ಕ್ರೀಮ್ ತಿನ್ಕೊಂತ ನಾವು ಆಟೋ ಡೀಲರ್ ಹತ್ರ ನಾವು ಹೋದ್ವಿ. ಯಾಕಂದರೆ ಅಲ್ಲಿ ನಾನು ಸ್ವಲ್ಪ ದೂರ ನಿಂತಿದ್ದೆ. ಅವರು ಒಳಗಡೆ ಹೋಗಿ ಮಾತಾಡ್ಕೊಂಬಂದರು. ಅಲ್ಲೇನು ವಿಡಿಯೋ ಮಾಡಲಿಲ್ಲ ನಾನು. ಹಾಗೆ ಸೀದಾ ನಾವು ಹೊರಟ್ವಿ ತಿರ್ಗಾ ಗುಬ್ಬಿಗೆ. ಯಾಕಂದರೆ ಅಲ್ಲಿ ಒಂದು ಐರನ್ ಬಾಕ್ಸು ನಮಗೆ ಡೆಲಿವರಿ ಕೊಡಬೇಕಾಯಿತು. ಅದಕ್ಕೋಸ್ಕರ ಅಲ್ಲಿ ತಗೊಳ್ಳೋಣ ಅಂತ ಓದ್ತಿದ್ವಿ. ಹಂಗೆ ನಾವು ಹೋಗೋ ಟೈಮಲ್ಲಿ ರೈಲ್ ಬರ್ತಾಯಿತ್ತು. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೆ ರೈಲ್ ಸಾಮಾನ್ಯ ಓದ್ತೀನಿ ಅಂತ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರು ನಮ್ಮ ಮನೆಯವರು. ಆದರೆ ರೈಲ್ ಸಮಕ್ಕೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ, ಅದು ಮುಂದೆ ಹೊರಟಾಯ್ತು. ನಾವು ಹಂಗೆ ಡೈರೆಕ್ಟು ಗುಬ್ಬಿಗೆ ಹೊರಟ್ವಿ. ನಾವು ಗುಬ್ಬಿಗೇನೋ ಹೊರಟ್ವಿ, ಆದರೆ ಗುಬ್ಬಿ ಕಾಲಿಕ್ಕಿದ ತಕ್ಷಣ ನಮಗೆ ಮಳೆ ಸ್ಟಾರ್ಟ್ ಆಯಿತು. ತುಮಕೂರಲ್ಲೂ ಮಳೆ ಇಲ್ಲ, ನಮ್ಮೂರಲ್ಲೂ ಮಳೆ ಇಲ್ಲ ಫ್ರೆಂಡ್ಸ್. ಗುಬ್ಬಿಲಿ ಮಾತ್ರ ಮಳೆ ಹೋಯ್ತೈತೆ. ಇದು ಹೆಂಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬೇಗ ಹೋಗ್ಬಿಡಪ್ಪ, ಇವಾಗ ಮಳೆಗೆ ಸಿಗಾಕೊಂಡ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾವು ಹಂಗೆ ಐರನ್ ಬಾಕ್ಸ್ ತೊಗೊಂಡು ನಾವು ಮನೆಗೆ ಹೊಂಟ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ತುಮಕೂರಿಗೆ ಹೋಗ್ಬಿಟ್ಟು ಬಂದ್ವಿ. ತುಮಕೂರಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನನಗೆ ಯಾಕೋ ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಮಲ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಳು. ಟೀನೂ ಕಾಸ್ಕೊಂಡು ಕುಡಿಲಿಲ್ಲ. ಹಂಗೆ ಬಂದ್ವಿ. ಏನಕ್ಕೆ ಬಂದ್ವಿ ಅಂದ್ಕೊಂಡ್ರಿ? ಪ್ಲೇಸ್ ನೋಡೋದು ಗೊತ್ತಾಗಲ್ವಾ? ಜೋಳ ಕುಯ್ಯಕ್ಕೆ ಬಂದಿದ್ದೀವಿ. ನಮ್ಮ ಮನೆಯವ್ರು ಕುಯ್ತವ್ರು. ಅಲ್ಲೇ ಬಂದು ಅರ್ಧ ಗಂಟೆ ಆಯಿತು. ಕುಯ್ತಾ ಇದ್ದೀವಿ. ಸಾಕ್ತಾನೆ ಇಲ್ಲ. ಹುಲ್ಲು ಜಾಸ್ತಿ, ಜೋಳ ಕಮ್ಮಿ. ಬಾರಪ್ಪ, ಸಾಕು ಹೋಗೋಣ. ಕುಯ್ಯಕ್ಕಾಯ್ತಲ್ಲ ಕಣಪ್ಪ, ಬಿಸಿಲಾಗ ಕರ್ಕೊಂಬಂದಿದ್ಯಾ? ಟವಲ್ ಐತೆ, ಕಟ್ಕೊ ಹೋಗು. ಯಾರು ಕಟ್ಕೊಂತಾರೆ? ಹೋಗು. ಇವಾಗ ಟೈಮ್ ಅಲ್ಲೇ 5 ಗಂಟೆ ಆಯಿತು. ಇನ್ಯಾವ 5 ಗಂಟೆಗೆ ಬಿಸಿಲ ಇದು? ನೋಡಿ ಸೂರ್ಯದೇವ ಹೆಂಗೆ ಹೊಡಿತಾವ್ ನೋಡಿ. 6 ಗಂಟೆ ತನಕ ಹೊಡಿತಾನೆ. ಹೊಡಿತಾನೆ. ಬೆಳಗ್ಗೆ ಗಾಡಿ ಇರೋಲ್ಲ. ಈಗ ಬೆಳಗ್ಗೆಗೆ, ನಾಳೆ ಸಾಯಂಕಾಲಕ್ಕೆ. ಬೇಡವಾ ಮೇವು? ಗಾಡಿ ಇರಲ್ಲ, ಬಾಡಿ ಇರಲ್ಲ. ಯಾವ ಬಾಡಿ ಅನ್ಕೊಂಡ್ರಿ ಫ್ರೆಂಡ್ಸ್? ನಾನು ಇರಲ್ಲ. ಟ್ರಿಪ್ ಹೊಡಿತೀನಿ, ಟ್ರಿಪ್ಪು ನಾಳೆಯಿಂದ. ನನಗೂ ಸಾಕಾಗೋಗೈತೆ. ಈಗ ಒಂಚೂರು ತಣ್ಣಗೆ ಬತ್ತೈತೆ. ಅಯ್ಯೋ, ನಂಗೆ ಸಾಕಾಯ್ತೆ. ನಿನ್ನ ಮಕ್ಕಳದೆಲ್ಲ ಮಾಡಿ ಓದ್ತೀನಿ ಎಲ್ಲ.
ನೀನೇ ಹೋಗು ಅಂದ ನಾನು ಹೋಗ್ದಂಗೆ ಇರೋಕತ್ತದ. ಓದ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಕುಯ್ದಿದ್ದೀವಿ. ಬೋರೇ ಹುಲ್ಲೆ ಇಲ್ಲಿ ನೋಡಿ. ಅಯ್ಯೋ ಈ ಜೋಳ ನೋಡಿದ್ರೆ ನನ್ನ ಇಟ್ಟು ಬಿಟ್ಟವೆ, ನನ್ನ ಇಟ್ಟು ಇಲ್ಲ. ಬಿಸಿಲು ಹೋಯ್ತು. ಅಲ್ಲ ನೀನು ಐರನ್ ಬಾಕ್ಸ್ಗೆ ಯಾವ ದುಡ್ಡು ಕಟ್ಟಿದ್ದು? ಲಕ್ಕಿ ಕೂಪನ್ ಅಂದ್ಬಿಟ್ಟು 3000 ಕಟ್ಟಿದ್ರೆ ಸೈಟು ಎಲ್ಲ ಹೊಡೆದು ಬಿಡ್ತದೆ ಅಂದ್ಬಿಟ್ಟು ಕಟ್ಟಿಸ್ಕೊಬಿಟ್ಟವ್ರೆ. ಅದು ಒಂದು 2-2.5 ಸಾವಿರ ಎತ್ಕೊಂಡೋಗಿ ಸ್ಟೀಮ್ ಐರನ್ ಅದು. ಇನ್ನು 500 ರೂಪಾಯಿ ಉಂಡ್ಕೊಂಡು ಹೋಯ್ತಾ? ಅದೇ ಹೋಗ್ಲಿ ಹೋಗು ಅನ್ನೋದ್ರಲ್ಲೇ ಇರು ನೀನು. ಐರನ್ ಬಾಕ್ಸ್ ಕೊಟ್ಟವ್ರೆ ಫ್ರೆಂಡ್ಸ್, ಐರನ್ ಬಾಕ್ಸ್. ಅಕಸ್ಮಾತ್ ಅದೃಷ್ಟ ಚೆನ್ನಾಗಿದ್ದು ಹೊಡೆದ್ಬಿಟ್ಟಿದ್ರೆ ಮಾಡ್ತಿದ್ದೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ನಂಗೆ ಗೊತ್ತು. ನೋಡಿ ಆಲೇ ಬಂದೈ ಸೂರ್ಯ, ನಿಮ್ಗದೇನು ಹೊಟ್ಟೆ ಊರಿನೋ ನೋಡಿ ಫ್ರೆಂಡ್ಸ್. ಸಾಕು ಅಕ್ಕಿ ಆ ಫ್ಲಿಂಕರ್ ಮೇಲೆ ಕೂತೈತೆ ನೋಡ್ರಿ. ನಾವೇನಾದ್ರು ಜೋಳ ಕುಯ್ಯಕ್ಕೆ ಬಂದರೆ ಇನ್ನೊಂದು ಐತೆ. ಅಲ್ಲಿ ಕೂತವನೆ ಇನ್ನೊಬ್ಬ, ಆ ಫ್ಲಿಂಕರ್ ಮೇಲೆ ಕೂತವನೊಬ್ಬ. ಇವಾಗ ಹಲೋ ಕುಯ್ಯೋ ಕುಯ್ತಲ್ವೇನೆ ಕುಂತಿದ್ದೀನಾ, ಕೂತ್ಕೊಳಕ್ಕೆ ಬಿಡ್ಬೇಕಲ್ಲ. ನೋಡಿ ಕುಯ್ತಿದ್ದೀನಿ. ಇಷ್ಟು ದಿನ ಕುಂಡ್ರಸಿಲ್ವ ನಿನ್ನ? ನಾನು ಮಾಡಿಲ್ವ ಕೆಲಸ? ಕುಯ್ಯು ನೋಡಿ ಫ್ರೆಂಡ್ಸ್, ಹುಲ್ಲು ನೋಡಿ ಫ್ರೆಂಡ್ಸ್ ಹೆಂಗೈತಿ ಅಂತ. ಬಾಯಲ್ಲಿ ನೀರು ರಸ 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 ಅಂತ ಬಂದ್ಬಿಡ್ತದೆ. ಹ್ಞೂ ಈಗ ಕಾಣಿಸ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಹೆಂಗೈತೆ ಹುಲ್ಲು ಅಂತ. ಜೋಳ ನೋಡ್ರಿ ಎಲ್ಲೋ ಮೇಲೆ ಒಂದೊಂದು ಅವ ಅಷ್ಟೇ. ಈ ಹುಲ್ಲು ಒಂದು ಗಳಿಗೆ ತಿಂದಾಕ್ತಾವಪ್ಪ ನಿನ್ನ ಹಸುಗಳು. ಆ ಸಣ್ಣ ಹಸುಗಳು ತಂದಿಲ್ಲ ನೀನು. ದೊಡ್ಡ ದೊಡ್ಡ ಹಸುಗಳು ತಂದ್ಬಿಟ್ಟು ನಾನು ತಲೆ ತಿಂತೀಯ. ಎಷ್ಟು ಮೇವು ಹಾಕಿರು ಹೊಟ್ಟೆ ತುಂಬಲ್ವಲ್ಲ. ಅಯ್ಯೋ ಭಗವಂತ. ಅಲ್ಲಿ ನೋಡಿ ಫ್ರೆಂಡ್ಸ್ ಗಿಡಗಳು ಹೆಂಗೆ ಹುಟ್ಟವೆ ಅಂತ. ಅಲ್ಲಿ ಅಷ್ಟಾರ ಏನದು ಜೋಳನೇ ಇಲ್ಲ. ಅಲ್ಲಿ ನೋಡಿ ಇಷ್ಟು ಜೋಳ ಹುಟ್ಟಿದ್ದಿದ್ರೆ ನಮಗೆ ಒಂದು ವಾರ ಆಗ್ತಿರ್ಲಿಲ್ಲಪ್ಪ ಆ ಜಾಗದಲ್ಲಿ. ಒಂದೇ ದಿನ ಎಷ್ಟಾಗ್ಲ ಹುಟ್ಟವು ನೋಡು. ಅಲ್ಲೆಲ್ಲ ನೋಡು, ಅಲ್ಲೆಲ್ಲ ಅದೇನೆ. ಎಷ್ಟಾಗ್ಲ ಕುಯ್ದಿದ್ದೀವಿ ನೋಡು. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಇಷ್ಟಾಗ್ಲ ಕುಯ್ದಿದ್ದೀವಿ ನೋಡಿ. ಅಲ್ಲಿವರೆಗೂ ಅಲ್ಲಿಂದ ಇಷ್ಟಾಗ್ಲ ಕುಯ್ದಿದ್ದೀವಿ. ಅಯ್ಯೋ ರಾಮ, ಬಿಸಿಲು ಬಂತು ಕಣಪ್ಪ. ಬಿಸಿಲೇ ಇಲ್ಲ ಅಂತೀಯ ನೋಡು. ಸೂರ್ಯ ದೇವ. ಯಾರು ಹಂಗಾಡ್ತವ್ರೆ? ಹುಡುಗರು ಸೈಕಲ್ ತುಡಿಯಾರ ಕಣೆ. ಹಿಂಗೆ ಆಡೋದು. 6 ಗಂಟೆ ಆಗೈತೆ ನೋಡಿ ಫ್ರೆಂಡ್ಸ್. ಬಿಸಿಲು ಯಾವ ಥರ ಬರ್ತೈತೆ ಅಂತ. ಕುಯ್ದು ಸುಸ್ತಾಗ್ಬಿಟ್ರು. ಮ್ಯಾಕೆ ತಿಂದಂಗೆ ಜೋಳ ತಿನ್ಕೊಂಡು ಕುಂತಿರೋದ. ಅಲ್ಲಿ ನಾವು ಬರಲ್ವ ಬೋಲ್ತೋಗೈತದು. ಇನ್ನೊಂದು 2 ಕಿತ್ಕೊಬೇಕು. ಆಗಲ್ಲ ತಿನ್ನಕ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಿಣ ಅಂತ ಮಿಂಚುತ್ತವ್ ನೋಡಿ ಫ್ರೆಂಡ್ಸ್. ಈಗ ಮುಳುಗೋತಾನಲ್ಲ ಅದಕ್ಕೆ. ಈಗ ಮುಳುಗೋತಾನೆ. ಈ ಕರ್ಮಿ ಅಂತೂ ಹಾರಾಡ್ತಾನೆ ಇರ್ತಾಳೆ. ಇವಳೊಬ್ಳು ಇಲ್ಲಿ ಕುಂತವಳೆ. ತಿಪ್ಪು ಸುಂದ್ರಿ ಹೆಂಗೆ ಕೂತವಳು ನೋಡು. ಅದು ಎಣ್ಣೆ ಅಂತ ನಿನಗೆ ಹೆಂಗೆ ಗೊತ್ತು? ಹೆಣ್ಣು ಗಂಡ ನಾವು ಅನ್ನೋದು ಅನ್ಬೇಕಪ್ಪ. ನಮಗೇನು ನಾವು ನೋಡೋಕ್ಕಾಗ್ತದ ಪಾಪ. ಅವೇನಂದರೆ ನಾವು ಜೋಳ ಕುಯ್ತಾ ಇರ್ತೀವಲ್ಲ ಆವಾಗ ಇದು ಕಾಣಿಸ್ತದೆ, ಹುಳಗಳು. ಆ ಹುಳಗಳು ತಿನ್ನಕ್ಕೆ ಬರ್ತವೆ. ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ಸಿಗೋಣ. ಜೋಳ ಎಲ್ಲ ಕುಯ್ದುಬಿಟ್ಟು ಸಿಗ್ತಾ? ಹಾಂ ತಿನ್ನು. ಹೆಂಗೆ ತಿಂತೀನಿ ನೋಡಿ, ಕುಟ್ರು ಅಂತ. ಹಾಲು ಹೆಂಗೆ ಬರ್ತೈತೆ ನೋಡು ಅದರಲ್ಲಿ.
ತೋರಿಸು ಎಲ್ಲಿ ಬರ್ತದ ಹಾಲು. ಬಾಯಿ ಹೇಳ್ಕೊತದ ಕಣೆ ಕಡಿದ್ರೆ. ಹೌದಾ? ಅದು ಕಾಣದ ಬಿಡು ಕೆಮ್ಮದ ನೋಡಿ ಹಿಂಗೆ. ಲೋಡ್ ಆಯಿತು, ಸುಸ್ತಾಯಿತು. ಟೀ ಹೆಂಗೆ ಕುಡಿದ್ರೆ ಸರುತ್ತದೆ. ನಡಿ ಫ್ರೆಂಡ್ಸ್, ನಮ್ಮ ರಾಣಿ ಹೆಂಗೆ ಲೋಡ್ ಆಗವಳೆ ಇವತ್ತು. ಇನ್ನೊಂದು ಚೂರು ಕುಯ್ದು ಬಿಟ್ಟಿದ್ದಿದ್ರೆ ಫುಲ್ ಲೋಡು ಅಷ್ಟು ಕುಯ್ದು ಬಿಟ್ಟಿದ್ರು. ಹಾಂ, ನೀನೇ ಸುಸ್ತಾಗಿ ಬಿಟ್ಟಲ್ಲ ಬಿಸಿಲು ಅಂತ. ಇನ್ನಷ್ಟು ಕುಯ್ದಿದ್ದಿದ್ರೆ ಲೋಡಾಗಿ ಹೋಗೋದು. ಹಚ್ಚು ಬೀಳಲ್ಲ, ತುಳಿದು ತುಂಬಿದ್ಯಾ. ಗಾಡಿ ಆ ಕಡೆ ಬರೋ ನೋಡ್ಕೊಳಪ್ಪ. ಗಾಡಿ ಗಿಡಿ ಬಂದವು. ಹಾಂ, ಕುರಿ ಬರ್ತಾವ ಕಣೆ, ಕುರಿ. ಬೀಳ್ತಾವೆ. ಅಣ್ಣ ಒಂದು ಮರಿ ಕೊಡ್ತೀರಾ? ಒಂದು ಕುರಿ ಮರಿ. ಎಷ್ಟು ಚೆನ್ನಾಗಿ ಓದ್ತಾವ ನೋಡವು. ಕೊಡಲ್ಲ ಅವರು. ಇದೇನಿದು? ಆಚೆ ಹೋಯ್ತಾ? ಯವ್ವ ಬಾಗ್ಲು ಹಾಕಿರ್ಲಿಲ್ಲ ನಾವು ಮಾತಾಡೋದಕ್ಕೆ. ಅದೀಗ ಬಂದಿದ್ದು ನನಗೆ ಜೀವ ಹೋದಂಗಾಯ್ತು. ಹೋಗತ್ತೆ ತಲೆಗೆ ಅಂಟ್ಕೊಬಿಡ್ತು, ತಲೆ ಬಿಟ್ಕೊಂಡವಳೆ ಅಂತ. ಆಹಾ ಹೆಂಗೈತೆ ಮುಸುಡಿ.